ಸರ್ ನಮ್ಮೂರು ಬಂದು ಎಚ್ ಡಿ ಕೋಟೆ, ಮೈಸೂರು ಡಿಸ್ಟಿಕ್ಕು, ಎಚ್ ಡಿ ಕೋಟೆ ತಾಲೂಕು. ಅಲ್ಲಿ ಪಕ್ಕ ಒಂದು ಹಳ್ಳಿ ಅಣ್ಣಪ್ಪ ಸೆಡ್ಡು ಅಂತ ಹೇಳ್ಬಿಟ್ಟು ಅವರು. ಗರ್ಭಿಣಿಯರಿಗೆ ಉಚಿತ ಆಟೋ ಪ್ರಯಾಣ ಅಂತ ಹೇಳಿ ಎಲ್ಲರಿಂದ ಒಳ್ಳೆ ಮೆಚ್ಚುಗೆ ಪಡೆದಿದ್ದೀರಾ. ತಮಿಳ್ನಾಡಲ್ಲೂ ನೀವು ಹೆಸರು ಓಡ್ತಾ ಇದೆ, ಏನಂತೀರಾ ಸರ್? ಸರ್ ತುಂಬಾ ಖುಷಿ ಆಗುತ್ತೆ. ನಾನು ವಿಡಿಯೋಗೋಸ್ಕರ ಮಾಡಲಿಲ್ಲ, ಅದು ಮಾಮೂಲಿಯಾಗಿ ನಾನು ಹೆಚ್ಚು ಕಮ್ಮಿ 2008ರಿಂದನೂ ಕೂಡ ಸರ್ವಿಸ್ ಕೊಡ್ತಾ ಬರ್ತಾ ಇದ್ದೀನಿ. ಅವಾಗಲಿಂದನೂ ಯಾರ ಹತ್ರ ತಗೊಳ್ಳಲ್ಲ. ವಿಡಿಯೋ ಮಾಡಬೇಕು ಅಂತ ಅಂದವ್ರ ಹತ್ರ ಕೇಳ್ಬಿಟ್ಟು ವಿಡಿಯೋ ಮಾಡ್ತೀನಿ. ಇದಿಷ್ಟು ವೈರಲ್ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಅಷ್ಟೇ. ಗರ್ಭಿಣಿಯರಿಗೆ ಉಚಿತ ಡ್ರಾಪ್ ಮಾಡಬೇಕು ಅಂತ ಏನು ಅನಿಸುತ್ತೆ ನಿಮಗೆಲ್ಲ? ಸರ್ ಅಂದ್ರೆ ಏನೋ ಓದಿಲ್ಲ ಸರ್, ಒಂದು ಫೀಲ್ ಆಗುತ್ತೆ. ಎಷ್ಟೋ ಜನ ಗರ್ಭಿಣಿಯರು ಬಂದಾಗ ಆಟೋದಲ್ಲಿ ಕೂತ್ಕೊಂಡಾಗ ಸರ್ ಹಣ ಮೆಲ್ಗೋಗಿ ನಿಧಾನಕ್ಕೆ ಹೋಗಿ ಹಂಸಲ್ಲಿ ಅಂತ ಹೇಳಿದಾಗ ಎಲ್ಲ ಒಂದ್ ಕಡೆ ಸಂಕಟ ಅನ್ನೋದು ನಮ್ಗೆ ಅವಾಗ ಆಗ್ತಿರ್ತದೆ. ತುಂಬಾ ಜನ ಹಳೆ ಸೀನಿಯರ್ ಡ್ರೈವರ್ಗಳು ಇದ್ರ ಮೇಲೆ ವಿಂಡೋ ಮೇಲೆ ಬರ್ಸ್ಕೊಂಡಿದ್ರು ಗರ್ಭಿಣಿಯರಿಗೆ ಉಚಿತ ಅಂತ ಹೇಳಿ. ಅದನ್ನೆಲ್ಲ ನೋಡಿದಾಗ ನಾವು ಇವ್ರೇನು ಹಿಂಗ್ ಬರ್ಸ್ಕೊಂಡಿದಾರಲ್ಲ, ನಾವು ಮಾಡ್ಬೇಕು ಅನ್ನೋದು ನಮ್ಗೆ ಮನ್ಸಿಗೆ ಬಂದು ಈ ತರ ನಾನು ಅವತ್ತಿಂದನೂ ಕೂಡ ಫ್ರೀಯಾಗಿ ಸರ್ವಿಸ್ ಕೊಡ್ತಾ ಬರ್ತಾ ಇದ್ದೀನಿ. ಈಗ ಎಲ್ಲಾ ಚಾನೆಲ್ ಅಲ್ಲೂ ಬಂದ್ಬಿಟ್ಟಿದೆ ನಿಮ್ ಬಗ್ಗೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ ಖುಷಿ ಆಗುತ್ತೆ. ನನ್ನ ಪೇಜಲ್ಲಿ ಕೂಡ ತುಂಬಾ ವೈರಲ್ ಆಯ್ತು, 8 ಮಿಲಿಯನ್ ವ್ಯೂಸ್ ಆಯ್ತು. ಏನ್ ಹೇಳಿದೆ, ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಸರ್. ಆಟೋ ಚಾಲಕರನ್ನ ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಾರೆ, ಆದ್ರೆ ಆಟೋ ಚಾಲಕರಲ್ಲೂ ಮಾನವೀಯತೆ ಇದೆ ಅಂತ ತೋರಿಸ್ಕೊಟ್ಟಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದು ನಾವ್ ಏನ್ ರಿಯಾಲಿಟಿ ಇದೀವೋ ಅದನ್ನ ತೋರಿಸಿದೀನಿ ಸರ್. ಇದರಲ್ಲಿ ಪ್ರಾಮಾಣಿಕತೆ ಅಂದ್ರೆ ನಾವು ಮಾಡೋ ವೃತ್ತಿಗೆ ಗೌರವ ಕೊಟ್ಟು ಆ ಕೆಲಸಕ್ಕೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದೀನಿ ಅಷ್ಟೇನೆ. ಅದು ಬಿಟ್ಟು ಇದೇನು ಸಿಂಪತಿಗೆ ಇಟ್ಸ್ಕೊಳ್ಳೋಕೋಸ್ಕರ ವಿಡಿಯೋಗೋಸ್ಕರ ಆಗ್ಲಿ ಮಾಡಿಲ್ಲ. ನಾನು ಏನಿದ್ದೀನೋ ಅದನ್ನ ತೋರಿಸಿದೀನಿ ಅಷ್ಟೇ ಜನಕ್ಕೆ. ಚಾಲಕರು ಯಾವ ರೀತಿ ಇರ್ಬೇಕು, ಯಾವ ರೀತಿ ಸಮಾಜ ಸೇವೆ ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಸರ್ ಎಲ್ಲರೂ ಫ್ರೀಯಾಗಿ ಸರ್ವಿಸ್ ಕೊಡುವಂತ ಏನು ಕೇಳ್ಕೊಳ್ಳೋದಿಲ್ಲ. ನಾವ್ ಏನು ದುಡಿತೀವೋ ಅದರಲ್ಲಿ ರಿಯಾಲಿಟಿಯಾಗಿ ಕಸ್ಟಮರ್ಗಳಿಗೆ ಗೌರವ ಕೊಟ್ಕೊಂಡು ಕರೆದ ಕಡೆ ಹೋದ್ರೆ ಯಾವುದೇ ತರ ತೊಂದರೆ ಇಲ್ಲ. ಅವರು ನಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ. ಕೊಡೋರ ಹತ್ರ 10-20 ರೂಪಾಯಿ ಜಾಸ್ತಿ ಕೊಟ್ಟೆ ಕೊಡ್ತಾರೆ. ಯಾರ ಹತ್ರ ಜಾಸ್ತಿ ಕೇಳಬಾರ್ದು ಅನ್ನೋದು ಸರ್ ನನ್ನ ಫಾಲೋವರ್ಸ್ಗೆ ನಾನು ಹೇಳೋದು. ಯಾರಿಗೂ ಜಾಸ್ತಿ ಕೇಳ್ದಂಗೆ ಕರೆದ ಕಡೆ ಹೋದ್ರೆ ಖಂಡಿತ ಬಾಡಿಗೆ ಆಗುತ್ತೆ ಅನ್ನೋದು ಸರ್. ಆಟೋ ಚಾಲಕರು ಅಂದ್ರೆ ತಕ್ಷಣ ಕೆಟ್ಟವರೇ ಇರಲ್ಲ, ಅವರಿಗೂ ಕೂಡ ಕಷ್ಟಗಳಿರುತ್ತೆ. ಸಾಮಾನ್ಯವಾಗಿ ಆಟೋ ಚಾಲಕರು ದಿನನಿತ್ಯದ ಸಮಸ್ಯೆಗಳೇನು ಸರ್? ಸಮಸ್ಯೆ ತುಂಬಾ ಇದೆ ಸರ್. ಆಟೋ ಚಾಲಕರ ಸಮಸ್ಯೆಗಳು ಕೇಳ್ತಾ ಹೋದ್ರೆ ತುಂಬಾ ಇದೆ. ಅಂದ್ರೆ ಇವಾಗೆಲ್ಲ ಸ್ವಲ್ಪ ಬಾಡಿಗೆಗಳೆಲ್ಲ ಕಮ್ಮಿ ನಡೀತಾ ಇದೆ. ಈ ಎಲ್ಲ ಕಮಿಷನ್ಗಳು, ಈ ಓಲಾ ಊಬರ್ ರಾಬಿಟ್ ಅಲ್ಲೆಲ್ಲ ಕಮಿಷನ್ಗಳು ತಗೊಂತಾರೆ. ಅದು ರೀಚಾರ್ಜ್ ಮಾಡಿದ್ರೆ ಮಾತ್ರ ಬಾಡಿಗೆ ಬರ್ತಾ ಇದೆ. ಮೊದ್ಲಾದ್ರೆ ಎಲ್ಲರಿಗೂ ಬರ್ತಾ ಇತ್ತು. ತುಂಬಾ ಜನಕ್ಕೆ ರೀಚಾರ್ಜ್ ಮಾಡೋದು ಗೊತ್ತಿರೋದಿಲ್ಲ. ರೀಚಾರ್ಜ್ಗಳು ಮಾಡಿದಾಗ ಮಾತ್ರ ಡ್ಯೂಟಿಗಳನ್ನ ಕೊಡ್ತಾರೆ, ಇಲ್ಲಾಂದ್ರೆ ಕೊಡಲ್ಲ. ಅದು ಸಮಸ್ಯೆಗಳಾಗ್ತಾ ಇದೆ. ಅದೇ ಇದು ರಾಪಿಟೋ ಬೈಕ್ ಟ್ಯಾಕ್ಸಿಗಳು ಸರ್, ಅದು ಹೆಚ್ಚಿಗ ನಮ್ಗೆ ಬರೋ ಬಾಡಿಗಳೆಲ್ಲ ಅಲ್ಲೂ ಹೋಗ್ತಾ ಇದೆ. ರಾಪಿಟೋ ಬೈಕ್ ಟ್ಯಾಕ್ಸಿ ಬಂದಾದ್ರೆ ನಮ್ಗೆ ಆಟೋದವ್ರಿಗೆ ಯಾವುದೇ ತರ ತೊಂದರೆ ಆಗಲ್ಲ. ಆಟೋ ಓಡಿಸ್ಕೊಂಡು ಸಂಸಾರ ನಿಮ್ಮಕ್ಕೆ ಸಾಧ್ಯನಾ? ಏನೆಲ್ಲ ಕಷ್ಟಗಳಿದೆ ಸರ್? ಸರ್ ಜೀವನ ಮಾಡ್ಬೋದು, ಜೀವನಕ್ಕೇನು ಮೋಸ ಇಲ್ಲ. ಹೆಂಡತಿ ಮಕ್ಕಳು ಸಾಕೊಂಡು ಹೋಗೋಷ್ಟು ಮಾಡ್ಕೊಂಡು ಹೋಗ್ಬೋದು ಸರ್, ಯಾವುದೇ ತರ ತೊಂದರೆ ಇಲ್ಲ. ಹೆಂಡತಿ ಮಕ್ಕಳು ಸಾಕುವಷ್ಟು ಜೀವನ ಮಾಡ್ಬೋದು, ಕಷ್ಟಪಟ್ಟು ದುಡಿಬೇಕು ಅಷ್ಟೇ. ಈಗ ಹೊರಗಡೆ ಹೋದ್ರೆ ನಾವು 8ರಿಂದ 10 ಡ್ಯೂಟಿ ಮಾಡ್ತೀವಿ. ಅದೇ ನಾವು ಇಲ್ಲಿದ್ದಾಗ ಅದೇ 8 or 10 ಸಿನ್ಸಿಯರ್ ಡ್ಯೂಟಿ ಮಾಡಿದ್ರೆ ಹೆಂಡತಿ ಮಕ್ಕಳನ್ನ ಆರಾಮಾಗಿ ಸಾಕೊಂಡು ಹೋಗ್ಬೋದು. ಒಂದು ಸಾಲ ಮಾಡ್ತಾನೆ ಇದ್ರೆ ಖಂಡಿತವಾಗಿಯೂ ಹೆಂಡತಿ ಮಕ್ಕಳು ಸಾಕೊಂಡು ಹೋಗ್ಬೋದು. ಸುಮಾರು ಜನ ಗರ್ಭಿಣಿಯರು ವಯಸ್ಸಾದವರಿಗೆ ಉಚಿತ ಸೇವೆ ಕೊಡಬೇಕು ಅನ್ನೋದೇನಾರ ಇದೆಯಾ? ಖಂಡಿತ ಇದೆ ಸರ್. ಗರ್ಭಿಣಿಯವ್ರಿಗೆ ನಾನು ಎಷ್ಟು ದಿನ ಸರ್ವಿಸ್ ಕೊಡ್ತೀನೋ ಆಟೋದಲ್ಲಿ, ಎಷ್ಟು ದಿನ ಸರ್ವಿಸ್ ಕೊಡ್ತಾ ಇರ್ತೀನೋ ಅಲ್ಲಿವರೆಗೂ ಕೂಡ ನಾನು ಕೊಡ್ತೀನಿ. ಅದು ನನ್ನಲ್ಲಿ ಇದೆ, ಅವಾಗ್ಲಿಂದನೂ ಇದೆ. ವಯಸ್ಸಾದವ್ರಿಗೆ ನಾನು ನೋಡಿದಾಗ ಖಂಡಿತ ಅಂಥವ್ರಿಗೂ ಕೂಡ ಎಷ್ಟು ಸಲ ದುಡ್ಡು ಇಸ್ಕೊಂಡಿರಲ್ಲ, ಅವರೇ ಕೊಟ್ಟಿರ್ತಾರೆ ಫ್ರೀಯಾಗಿ. ಕೆಲವೊಂದು ನನ್ಗೆ ಅನಿಸುತ್ತೆ ವಯಸ್ಸಾದವ್ರು ಹೋದಾಗ ಇವ್ರ ಹತ್ರ ದುಡ್ಡು ಇಸ್ಕೊಬೇಕೋ ಬೇಡವಾ, ಇವ್ರು ದುಡ್ಡು ಇಟ್ಟಿದಾರೋ ಇಟ್ಟಿಲ್ವಾ, ಅದೆಲ್ಲ ನೋಡಿದಾಗ ಕೆಲವೊಂದ್ ಕಡೆ ನಾನು ಪ್ರಾಮಾಣಿಕತೆಯಿಂದ ಬಿಟ್ಟಿದ್ದು ಇದೆ. ಖಂಡಿತ ಸರ್ ಅವೆಲ್ಲ ಮಾಡ್ತೀವಿ, ನಮ್ಗೆ ಮನ್ಸ್ಗೆ ಅನ್ಸ್ದಾಗ ಖಂಡಿತವಾಗಿ ಮಾಡ್ತೀವಿ. ಏನಿಲ್ಲ ಸರ್, ಪ್ರಾಮಾಣಿಕತೆಯಿಂದ ದುಡಿಮೆ ಮಾಡಿ ಎಕ್ಸ್ಟ್ರಾ ಕೇಳಬೇಡಿ ಎಲ್ಲನು. ಏನಕ್ಕೆ ಅಂದ್ರೆ ಎಲ್ರು ಕಷ್ಟಪಟ್ಟೆ ದುಡಿಯೋದು. ನಾವು ಪ್ರಾಮಾಣಿಕತೆ ಇದ್ದಾಗ ಯಾರ ಹತ್ರನು ಕೂಡ ಒಂದ್ ಮಾತು ಕೇಳಂಗಿಲ್ಲ. ಕರೆದ ಕಡೆ ಹೋಗೋದ್ರಿಂದನೂ ಯಾವುದೇ ತರ ತೊಂದರೆ ಆಗಲ್ಲ. ಸುಮ್ನೆ ಯಾರೋ ಒಬ್ರು ಮಾಡೋದ್ರಿಂದ ಪ್ರತಿಯೊಬ್ಬ ಡ್ರೈವರ್ಗಳಿಗೂ ಸರಿ ಇಲ್ಲ ಅಂತ ಹೇಳಿ ತುಂಬಾ ನಾನು ನೋಡ್ತಾನೆ ಇದೀನಿ. ನಿಮ್ಮ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಹೇಳ್ತಾ ಇರ್ತೀರಾ, ಆಟೋಗಳು ಯಾರೋ ಒಬ್ಬ ಜಾಸ್ತಿ ಕೇಳಿದ ತಕ್ಷಣ ಎಲ್ಲ ಆಟೋ ಡ್ರೈವರ್ಗಳು ಸರಿ ಇಲ್ಲ ಅಂತ ಹೇಳೋದು ತಪ್ಪು. ನಾನು ನೋಡ್ದಂಗೆ ನನ್ನ ಫಾಲೋವರ್ಸ್ ಅಲ್ಲಿ ತುಂಬಾ ಜನ ಪ್ರಾಮಾಣಿಕವಾಗಿ ಇರೋರು ಇದ್ದಾರೆ. ನನ್ನ ಫಾಲೋವರ್ಸ್ ಅಲ್ಲಿ ಇವತ್ತು ಇನ್ಸ್ಟಾಗ್ರಾಮ್ ಆಗ್ಲಿ ಫೇಸ್ಬುಕ್ ಅಲ್ಲಿ ತೆಗೆದ್ರೆ ನನ್ನನ್ನ ಪ್ರೀತಿಸುವಂತ ಜನ, ಪ್ರಾಮಾಣಿಕತೆ ನಾವೇನ್ ಮಾಡ್ತೀವೋ ಅದೇ ರೂಲ್ಸ್ ನ ಫಾಲೋ ಮಾಡ್ಕೊಂಡು ಹೋಗೋರು ಕೂಡ ಇದ್ದಾರೆ. ಅಂತವ್ರಿಗೆ ನಾನು ಹೇಳೋದು ಇದೇ ತರ ಒಳ್ಳೇದಾಗ್ಲಿ, ಒಳ್ಳೆ ಸರ್ವಿಸ್ ಕೊಡಿ.